ಎಲ್ರಿಗೂ ನಮಸ್ಕಾರ. ಇದುವರೆಗೆ ನಾನು ಭಾರತದ ಭಾಷಾ ನೀತಿ ಬಗ್ಗೆ, ಅದರೆಲ್ಲ ತೊಡಕುಗಳ ಬಗ್ಗೆ, ಹಿಂದಿಯನ್ನು ಹೇಗೆ ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೆ ಭಾರತ ಸರ್ಕಾರವೇ ಸಾಂವಿಧಾನಾತ್ಮಕವಾಗಿಯೇ ಹೇಗೆ ಟೊಂಕ ಕಟ್ಟು ನಿಂತಿದೆ ಅಂತ ಹೇಳ್ತಾ ಇದ್ದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ ಈಗಾಗಲೇ ಹೇಳಿದಾಗೆ ಅದು ನಮ್ಮ ಬದುಕಿನ ಮೇಲೆ ಮಾಡಿರೋ ಪರಿಣಾಮಗಳ ಬಗ್ಗೆ ಮಾತಾಡಬೇಕಾಗಿದೆ. ನೋಡಿ, ಮೊದಲನೇ ಹಂತದಲ್ಲಿ ಒಂದು ಸಂವಿಧಾನದಲ್ಲಿ 17ನೇ ಭಾಗದಲ್ಲಿ 343ನೇ ವಿಧಿಯಿಂದ 351ನೇ ವಿಧಿವರೆಗೆ ಏನೆಲ್ಲ ಬರೆಯಲಾಗಿದೆ ಅಂತ ಹೇಳಿದೆ. 351ನೇ ವಿಧಿನಲ್ಲಿ ಮುಖ್ಯವಾಗಿ ಏನು ಬರೀತಾರೆ ಅನ್ನೋದನ್ನ ಇವತ್ತು ಪೀಠಿಕೆಯಾಗಿ ಮೊದಲು ತಿಳ್ಕೊಂಡು ನಂತರ ಮುಂದಕ್ಕೆ ಹೋಗೋಣ. ನೋಡಿ, 351ನೇ ವಿಧಿಲಿ ಹೇಳುತ್ತೆ, ಇಟ್ ಶಾಲ್ ಬಿ ದ ಡ್ಯೂಟಿ ಆಫ್ ಯೂನಿಯನ್ ಟು ಪ್ರಮೋಟ್ ದ ಸ್ಪ್ರೆಡ್ ಆಫ್ ಹಿಂದಿ ಲ್ಯಾಂಗ್ವೇಜ್, ಟು ಡೆವಲಪ್ ಇಟ್ ಸೋ ದಟ್ ಸೊ ಮುಂದಿಂದ ಬೇಡ. ಅಂದರೆ ಭಾರತ ಸರ್ಕಾರವು ಹಿಂದಿಯ ಬಳಕೆಯನ್ನು ಹೆಚ್ಚಿಸುತ್ತಾ ಹೋಗುವುದು ಭಾರತ ಸರ್ಕಾರದ ಕರ್ತವ್ಯವಾಗಿದೆ ಅನ್ನೋದು 351ನೇ ವಿಧಿನಲ್ಲಿದೆ. ಸಂವಿಧಾನವೇ ಹೀಗೆ ಹೇಳಿದ ಮೇಲೆ ಇದಕ್ಕೆ ನಾವು ಆಗಲೇ 344ನೇ ವಿಧಿ ಪ್ರಕಾರ ಒಂದು ಇಲಾಖೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ವಿ. ಆ ಇಲಾಖೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಈಗ ನಾವು ಮಾತಾಡೋರಿದ್ದೀವಿ. ಹೀಗೆ 351ನೇ ವಿಧಿಯಲ್ಲಿ ಹೇಳಿದ ಭಾರತ ಸಂವಿಧಾನ ಅದರ ಒಳಗಡೆನೇ ಕೆಲವೊಂದು ಕಡೆ ಹಿಂದಿ ಬಗ್ಗೆ ಏನು ನಿಲುವು ತೋರಿಸಿದೆ ಅನ್ನೋದನ್ನು ಇನ್ನೊಂದೆರಡು ಅಂಶಗಳನ್ನು ನೋಡೋಣ. ಇದರಲ್ಲಿ ಮುಖ್ಯವಾಗಿ 120ನೇ ವಿಧಿ, ಆರ್ಟಿಕಲ್ 120, ಇದು ಲ್ಯಾಂಗ್ವೇಜಸ್ ಟು ಬಿ ಯೂಸ್ಡ್ ಇನ್ ಪಾರ್ಲಿಮೆಂಟ್. ಇದು 120ನೇ ವಿಧಿನಲ್ಲಿ ಹೇಳುತ್ತೆ. ಈ ವಿಧಿ ಪ್ರಕಾರ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ಪಾರ್ಟ್ 17 ಬಟ್ ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ಸ್ ಆಫ್ ದಿ ಆರ್ಟಿಕಲ್, ಬಿಸ್ನೆಸ್ ಇನ್ ಪಾರ್ಲಿಮೆಂಟ್ ಶಾಲ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಹಿಂದಿ ಆರ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ. ಪ್ರೊವೈಡೆಡ್ ದಟ್ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ವಾಟ್ ಎವರ್ ಇವರೆಲ್ಲ ಹೇಳಿದ್ರೆ ಹಿಂದಿ ಆರ್ ಇಂಗ್ಲೀಷ್ ಇಲ್ಲಿ ಅಡ್ರೆಸ್ ಮಾಡಬೇಕು. ಹೌಸನ್ನ ಎರಡು, ಲೋಕಸಭೆ ರಾಜ್ಯಸಭೆ ಎರಡಲ್ಲೂ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯನ್ನು ಬಳಸುವುದು ಅಧಿಕೃತ ಅನ್ನೋದನ್ನು 120ನೇ ವಿಧಿನಲ್ಲಿ ಹೇಳಲಾಗುತ್ತೆ. ಇಷ್ಟರ ಮೇಲೆ ಬೇರೆ ಯಾರಾದರೂ ಈ ಎರಡೂ ಭಾಷೆಗಳನ್ನು ಬರದೇ ಇರೋರಿತ್ತು ಅಂದರೆ ಪೂರ್ವಾನುಮತಿಯನ್ನು ಪಡೆದು ತರ್ಜುಮೆದಾರನ ಅವರು ಹೊಂದಿಸಬೇಕು, ಇಟ್ಟುಕೊಂಡು ಇಲ್ಲಿ ನಾವು ಬೇರೆ ಭಾಷೆಯಲ್ಲಿ ಮಾತಾಡ್ಬೋದು ಅನ್ನೋ ಮಾತನ್ನು ಹೇಳುತ್ತೆ. ಸೊ ನೀವು ಇವಾಗ ಗಮನಿಸಿದ್ರೆ ಭಾರತದ ಸಂಸತ್ತೇನಿದೆ, ಈ ಸಂಸತ್ತು ಎಲ್ಲ ಭಾರತೀಯರ ಸ್ವತ್ತು. ಇದು ಬರೀ ಕೆಲವ ಹಿಂದಿ ಭಾಷಿಕರ ಸ್ವತ್ತಲ್ಲ. ಇಲ್ಲಿ ಯಾವುದೇ ಒಬ್ಬ ಸಂಸದ ಹಿಂದಿನಲ್ಲಿ ಅಥವಾ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಅವನಿಗೆ ಯಾವುದೇ ಅಡೆತಡೆ ಇರೋದಿಲ್ಲ. ಕನ್ನಡದಲ್ಲಿ ಮಾತಾಡಬೇಕು ಅಂತಂದರೆ ಆ ಸದನದಲ್ಲಿ ತರ್ಜುಮೆದಾರರು ಇದ್ದಾರಾ? ಅದು ಒಂದಷ್ಟು ಕಾಲ ಕನ್ನಡ ತರ್ಜುಮೆದಾರೇ ಇರಲಿಲ್ಲ ಸಂಸತ್ತಲ್ಲಿ, ಅಂಥ ದುಸ್ಥಿತಿನೂ ಇತ್ತು. ಅಂದರೆ ಅದ್ರ ಬಗ್ಗೆ ಗಮನ ಇಲ್ಲ ಅವರಿಗೆ. ಅಂದರೆ ಇರಲೇಬೇಕು, ತರ್ಜುಮೆ ಆಗಲೇಬೇಕು, ಕನ್ನಡದಲ್ಲಿ ಮಾತಾಡೋಕ್ಕೆ ಹಕ್ಕಿದೆ ಅನ್ನೋವಂಥ ಮೂಲಭೂತ ಹಕ್ಕು ಹಿಂದಿಗರಿಗೆ ಇರೋ ಹಾಗೆ ಕನ್ನಡಿಗರಿಗೆ ಇಲ್ಲ. ಇದನ್ನು ನಾವು ಗಮನಿಸ್ಬೋದು. ಎರಡನೇ ಇನ್ನೊಂದು ಆರ್ಟಿಕಲ್ ಇದೆ, ಇದು 210. ಇದು ಲ್ಯಾಂಗ್ವೇಜಸ್ ಟು ಬಿ ಯೂಸ್ಡ್ ಇನ್ ಲೆಜಿಸ್ಲೇಚರ್ ಅಂತ ಹೇಳುತ್ತೆ. ಇದು ರಾಜ್ಯಗಳ ವಿಧಾನಸಭೆಗಳಲ್ಲಿ ಬಳಸಬೇಕಾದಂಥ ಭಾಷೆ ಯಾವುದಿರಬೇಕು ಅಂತ ಹೇಳುತ್ತೆ. ಭಾಳ ಸೊಗಸಾಗಿ ಬರೆದಿದ್ದಾರೆ, ಇದನ್ನು ಇಂಗ್ಲೀಷಲ್ಲೇ ಕೇಳಿ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ಪಾರ್ಟ್ 17 ಬಟ್ ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 348, ಬಿಸಿನೆಸ್ ಇನ್ ದಿ ಲೆಜಿಸ್ಲೇಚರ್ ಆಫ್ ಎ ಸ್ಟೇಟ್ ಶಾಲ್ ಬಿ ಟ್ರಾನ್ಸಾಕ್ಟೆಡ್ ಇನ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆರ್ ಲ್ಯಾಂಗ್ವೇಜಸ್ ಆಫ್ ದಿ ಸ್ಟೇಟ್ ಆರ್ ಇನ್ ಹಿಂದಿ ಆರ್ ಇನ್ ಇಂಗ್ಲೀಷ್. ಕರ್ನಾಟಕದ ವ್ಯವಹಾರಗಳು ಸದನದಲ್ಲಿ ಕನ್ನಡದಲ್ಲಿ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಇದರಲ್ಲಾಗ್ಬೋದು, ಆರ್ ಇನ್ ಹಿಂದಿ ಆರ್ ಇನ್ ಇಂಗ್ಲೀಷ್. ಹಿಂದಿಗೆ ಯಾಕೆ ಇಲ್ಲದ ಕೋಡು? ಇದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಹೀಗೆ ನೋಡ್ತಾ, ಪ್ರೊವೈಡೆಡ್ ದಟ್ ದ ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ಚೇರ್ಮನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆರ್ ಪರ್ಸನ್ ಆ್ಯಕ್ಟಿಂಗ್ ಆಸ್ ಸಚ್ ಆಸ್ ದ ಕೇಸ್ ಮೇ ಪರ್ಮಿಟ್ ಎನಿ ಮೆಂಬರ್ ಹೂ ಕೆನಾಟ್ adequately express himself in any of the languages aforesaid to address the house in his mother tongue. ಇವು ಯಾವುದೂ ಭಾಷೆಯಲ್ಲಿ ಅವನಿಗೆ ಬರದೇ ಇದ್ದರೆ ಆಗ ತನ್ನ ತಾಯ್ನುಡಿಯಲ್ಲಿ ಅವನು ಮಾತಾಡೋದಕ್ಕೆ ಅವನಿಗೆ ವಿಶೇಷವಾದ ಅನುಮತಿಯನ್ನು ಸದನದ ಸಭಾಧ್ಯಕ್ಷರು ಕೊಡತಕ್ಕದ್ದು. ಆದರೆ ಈ ಭಾಷೆಗಳಲ್ಲಿ ಮಾತಾಡೋದಕ್ಕೆ ಈಗಲೇ ನಾನು ಹೇಳ್ದಂಗೆ ಲೆಜಿಸ್ಲೇಚರ್ ಆಫ್ ಎ ಸ್ಟೇಟ್ ಶಾಲ್ ಬಿ ಟ್ರಾನ್ಸಾಕ್ಟೆಡ್ ಇನ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆರ್ ಲ್ಯಾಂಗ್ವೇಜಸ್ ಆಫ್ ದ ಸ್ಟೇಟ್, ರಾಜ್ಯದ ಆಡಳಿತ ಭಾಷೆಯಲ್ಲಿ ನಡೆಸ್ಬೋದು, ಆರ್ ಇನ್ ಹಿಂದಿ ಆರ್ ಇನ್ ಇಂಗ್ಲೀಷ್ ಇದನ್ನು ಹೇಳುತ್ತೆ. ಅಂದರೆ ಭಾರತ ಸರ್ಕಾರದ ನಿಯಮಗಳಲ್ಲೇ ಎಲ್ಲ ಭಾರತದ ಮೂಲೆಯಲ್ಲಿ ಹಿಂದಿ ನಡಿಬೇಕು, ಹಿಂದಿ ಪ್ರತಿಷ್ಠಾಪಿಸಬೇಕು ಅನ್ನೋ ನಿಲುವಿರೋದನ್ನ ನಾವು ಸ್ಪಷ್ಟವಾಗಿ ಕಾಣ್ತಾ ಹೋಗ್ತೀವಿ. ಇದ್ರ ಜೊತೆ ಹೀಗೆ ನಾವು ನೋಡ್ತಾ ಹೋದರೆ, ನಾನು ಆಗಲೇ ಕೆಲವು ಆಡಳಿತ ಭಾಷಾ ಕಾಯ್ದೆ ಬಗ್ಗೆ ಹೇಳ್ತಾ ಇದ್ದೆ. ಆಡಳಿತ ಭಾಷೆ ಹಿಂದಿನ ಒಪ್ಪಿಸೋದಕ್ಕೆ 3 ಮಂತ್ರಗಳನ್ನ ಬಳಸುತ್ತೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ದೆ. ಅದನ್ನು ಎಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನೋಡಿದ್ರೆ 351ನೇ ವಿಧಿನಲ್ಲಿ
ಹಿಂದಿ ಹರಡೋದು ಭಾರತ ಸರ್ಕಾರದ ಕರ್ತವ್ಯ ಅಂತ ಹೇಳೋ ಸಂವಿಧಾನ 344ನೇ ವಿಧಿನಲ್ಲಿ ಅದಕ್ಕೋಸ್ಕರ ಬೇಕಿರೋ ಆಡಳಿತಾತ್ಮಕ ವ್ಯವಸ್ಥೆ ಅಥವಾ ಸಂಸದರ ಒಂದು ಸಮಿತಿ ಇತ್ಯಾದಿಗಳೆಲ್ಲ ಮಾಡ್ಕೊಳ್ಳೋಕೆ ಹೇಳುತ್ತೆ. ಇವನ್ನೆಲ್ಲ ನಿಭಾಯಿಸೋಕ್ಕೆ ಒಂದು ಇಲಾಖೆ ತೆಗೆಯೋದಕ್ಕೆ ಅನುಮತಿ ಕೊಡುತ್ತೆ ಅಥವಾ ನಿರ್ದೇಶನ ಕೊಡುತ್ತೆ. ಆ ಇಲಾಖೆನೇ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಥವಾ ರಾಜಭಾಷಾ ಅಂತ ನಾವು ರಾಜಭಾಷಾ ಇಲಾಖೆ, ಅದರದ್ದೇ ಒಂದು ಅಂತರ್ಜಾಲ ತಾಣ ಇದೆ. ಈ ಅಂತರ್ಜಾಲ ತಾಣವನ್ನು ತಾವು ನೋಡಬಹುದು. ಇಲ್ಲಿ ನೋಡಿದ್ರೆ ಭಾರತ ಸರ್ಕಾರದ ಹೇಗೆ ಹಿಂದಿ ಪ್ರಚಾರಕ್ಕೆ ಮುಂದಿಟ್ಟಿದೆ ಹೆಜ್ಜೆ, ಅದಕ್ಕೆ ಸಾಂವಿಧಾನಾತ್ಮಕವಾಗಿ ಯಾವ್ಯಾವ ಕಾಯ್ದೆಗಳು, ಯಾವ್ಯಾವ ನಿಯಮಗಳು ಮತ್ತು ಸರ್ಕಾರದಿಂದ ಅಥವಾ ಸಂಸತ್ತಿಂದ ಹೊರಡಿಸಿರೋ ಯಾವ್ಯಾವ ಕಾಯ್ದೆಗಳು ಅನುಕೂಲಕರವಾಗಿದೆ, ಯಾವುದರ ಆಧಾರದ ಮೇಲೆ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನೆಲ್ಲ ಅಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಇದನ್ನು ನಾವು ನೋಡ್ಬೋದು. ಆದರೆ ದುರಾದೃಷ್ಟವಶಾತ್ತು ನೀವು ಆ ತಾಣ ಅದನ್ನು ತೆರೆದು ನೀವು ನೋಡಬೇಕು ಅಂದರೆ ನಿಮಗೆ ಹಿಂದಿ ಬರಬೇಕು, ಇಲ್ಲ ಇಂಗ್ಲೀಷ್ ಬರಬೇಕು. ಯಾಕೆಂದರೆ ಅವೆರಡು ಭಾಷೆಯಲ್ಲಿ ಮಾತ್ರ ಅಲ್ಲಿ ಕೊಟ್ಟಿರೋದು. ಯಾಕೆಂದರೆ ಅದು ಕೂಡ ಭಾರತ ಸರ್ಕಾರದ ನಿಯಮವೇ ಆಗಿದೆ. ಹಾಗಾಗಿ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಮಾತ್ರ ಇರುವಂಥ ಆ ಮಾಹಿತಿಗಳನ್ನು ನಾವು ಒಂದಷ್ಟು ಹೆಕ್ಕಿ ಕನ್ನಡಕ್ಕೆ ತಂದು ನೋಡ್ತಾ ಇದ್ದಾಗ ಕೆಲವು ವಿಶೇಷಗಳು ಕಾಣ್ತವೆ. ಇದರಲ್ಲಿ ಮುಖ್ಯವಾಗಿ ಅಫಿಷಿಯಲ್ ಲ್ಯಾಂಗ್ವೇಜ್ ಪಾಲಿಸಿ ಆಫ್ ದ ಯೂನಿಯನ್ ಅಂತ 1963, 1976 ಇದರಲ್ಲಿ ಆಡಳಿತ ಭಾಷಾ ಕಾಯ್ದೆಗಳು, ನಿಯಮಗಳನ್ನೆಲ್ಲ ಮಾಡ್ಕೊಂಡ್ಮೇಲೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಪಾಲಿಸಿ ಅಂದರೆ ನೀತಿ ಏನು, ಭಾರತ ಸರ್ಕಾರದ ಆಡಳಿತ ಭಾಷಾ ನೀತಿ ಏನು ಅನ್ನೋದನ್ನು ಈ ಒಂದು ಅಂತರ್ಜಾಲ ತಾಣದಲ್ಲೇ ನಾವು ನೋಡಬಹುದು. ಈ ನೀತಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಬೀನ್ ದಿ ಪಾಲಿಸಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ದಟ್ ಪ್ರೋಗ್ರೆಸಿವ್ ಯೂಸ್ ಆಫ್ ಹಿಂದಿ ಇನ್ ದ ಅಫಿಷಿಯಲ್ ವರ್ಕ್ ಮೇ ಬಿ ಎನ್ಶೂರ್ಡ್ ಥ್ರೂ ಪರ್ಸುಯೇಷನ್, ಇನ್ಸೆಂಟಿವ್ ಆ್ಯಂಡ್ ಗುಡ್ ವಿಲ್ ಅನ್ನೋ ಮಾತುಗಳನ್ನ ಹೇಳುತ್ತೆ. ಅಂದರೆ ಇದು ಭಾರತ ಸರ್ಕಾರದ ನೀತಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ತನ್ನ ಆಡಳಿತದಲ್ಲಿ ಹಿಂದಿಯ ಬಳಕೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಾ ಹೋಗೋದು ಅದರ ಕರ್ತವ್ಯವಾಗಿದ್ದು, ಇದು ಮಾಡೋದಕ್ಕೆ ತಾನು ಪರ್ಸುಯೇಷನ್ ಒತ್ತಾಯ, ಇನ್ಸೆಂಟಿವ್ ಉತ್ತೇಜನ ಅಥವಾ ಆಮಿಷ, ಗುಡ್ ವಿಲ್ ಅಂದರೆ ವಿಶ್ವಾಸ, ಈ ಮೂರು ಅಸ್ತ್ರಗಳನ್ನು, ಇದನ್ನು ಅಸ್ತ್ರಗಳು ಅಂತಲೇ ಬರೀಬೇಕು, ಅದನ್ನು ನಾವು ಮಂತ್ರ ಅಂತ ಕರಿಬೋದು ಇಲ್ಲಿ. ಈ ಮೂರು ಮಂತ್ರಗಳನ್ನು ಅಳವಡಿಸ್ಕೊಂಡು ಇಡೀ ಭಾರತದ ತುಂಬ ಹಿಂದಿಯನ್ನು ಹರಡೋದಕ್ಕೆ, ಹೇರಿಕೆ ಮಾಡೋದಕ್ಕೆ ಈ ಮೂರು ತಂತ್ರಗಳನ್ನ ಬಳಸ್ಕೊಂಡು ಭಾರತ ಸರ್ಕಾರ ಮುಂದಾಗಬೇಕು ಅಂತ ಈ ಒಂದು ಭಾರತ ಸರ್ಕಾರದ ನಿಯಮವೇ ಇದೇ ಭಾರತದ ನೀತಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಅಕ್ಷರಶಃ ಇದನ್ನು ಇನ್ನು ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಬರೆದಿರೋ ಹಾಗೆ ಮತ್ತು ಅದರ ಮನಸ್ಫೂರ್ತಿಯಾಗಿ ಭಾರತ ಸರ್ಕಾರ ಟೊಂಕ ಕಟ್ಟಿ ಎಲ್ಲ ಕಡೆ ಜಾರಿ ಮಾಡೋಕ್ಕೆ ಮುಂದಾಗಿದೆ. ಇದನ್ನು ಹೇಗೆ ಜಾರಿ ಮಾಡ್ತಾ ಇದೆ, ಪ್ರತಿಯೊಂದನ್ನು ಹೇಗೆ ಬಳಸ್ಕೋತಾ ಇದೆ ಅಂತ ನಾವು ಒಂದೊಂದಕ್ಕೆ ಸಣ್ಣ ಸಣ್ಣ ಉದಾಹರಣೆ ಮುಖಾಂತರ ನೋಡೋಣ. ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಪರ್ಸುಯೇಷನ್ ಅಂತ ಹೇಳಿದೆ. ಪರ್ಸುಯೇಷನ್ ಅಂತಂದರೆ ಒತ್ತಾಯದ ಮುಖಾಂತರ ಹಿಂದಿಯನ್ನು ಬಳಸೋ ಹಾಗೆ ಮಾಡೋದು. ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಒತ್ತಾಯದ ಮುಖಾಂತರ ಅಂತ ಹೇಳಿದ್ರೆ, ಇದರದೇ ನಿಯಮಗಳಿದೆ. ನೀವು ಬ್ಯಾಂಕಿಂಗ್ ನಿಯಮಗಳನ್ನ ನೋಡಿ, ಅಲ್ಲಿ ಏನು ಹೇಳುತ್ತೆ, ಭಾರತದಲ್ಲಿ ಒಂದು ಚೆಕ್ ಬರಿಬೇಕಾದ್ರೆ, ಬ್ಯಾಂಕಿಂಗಲ್ಲಿ ಚೆಕ್ ಬರಿಬೇಕಾದ್ರೆ ಈ ಚೆಕ್ಕನ್ನು ಒಬ್ಬ ಭಾರತೀಯ ಯಾವುದೇ ಭಾಷೆಯಲ್ಲಿ ಬರಿಬೋದು, ಯಾವುದೇ ಭಾಷೆಯಲ್ಲಿ ಸಹಿ ಹಾಕ್ಬೋದು. ಆದರೆ ಚೆಕ್ಕುಗಳನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಅಚ್ಚು ಹಾಕತಕ್ಕದ್ದು. ಅಂದರೆ ಅರ್ಥ ಏನು? ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಅಚ್ಚು ಹಾಕೋದು, ಬೇರೆ ಭಾಷೆಯಲ್ಲಿ ಹಾಕೋ ಹಾಗಿಲ್ಲ ಅನ್ನೋ ನಿಯಮನ ಭಾರತ ಸರ್ಕಾರ ಮಾಡಿ ಇಟ್ಕೊಂಡಿದೆ. ಮತ್ತು ರೈಲ್ವೆನಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅವ್ರೇನು ಹೇಳ್ತಾರೆ ಅಂದರೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಪ್ಲಿಮೆಂಟೇಷನ್ ಕಮಿಟೀಸ್ ಟು ರಿವ್ಯೂ ದ ಪ್ರೋಗ್ರೆಸ್ ಆಫ್ ಯೂಸ್ ಆಫ್ ಹಿಂದಿ, ಅದು 1006 ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಪ್ಲಿಮೆಂಟೇಷನ್ ಕಮಿಟಿಗಳಿದೆಯಂತೆ ರೈಲ್ವೆನಲ್ಲಿ. ಇದಿಟ್ಕೊಂಡು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ, ಜಾರಿ ಮಾಡೋದನ್ನು ರೈಲ್ವೆ ಇಲಾಖೆಯವರು ನೋಡಬೇಕು. ಅಂದರೆ ರೈಲ್ವೆನಲ್ಲಿ ನಿಮಗೆ ಬೇಕು ಅಂತಂದರೆ ಈ ರೀತಿ ನಿಮಗೆ ಪರ್ಸುಯೇಷನ್ ಅಂದರೆ ಒತ್ತಾಯ ಮಾಡಿ ಜನಬಳಕೆಯಲ್ಲಿರೋ ಕಡೆ ಈ ಹಿಂದಿನ ತೋರಿಸ್ತಾ ಇದ್ದಾರೆ. ನಾನು ಆಗಲೇ ನಿಮ್ಗೆ ಹೇಳಿದೆ, ಬ್ಯಾಂಕುಗಳಲ್ಲಿ ನಿಮಗೆ ಹಿಂದಿ ದಿನಕ್ಕೊಂದು ಹಿಂದಿ ಕಲಿಸೋದು ಅಥವಾ ಚೆಕ್ ಪುಸ್ತಕ ಬ್ಯಾಂಕಲ್ಲಿ ಕನ್ನಡವೇ ಬರದೇ ಇರೋ ಹಿಂದಿ ಮಾತ್ರ ಮಾತಾಡೋವಂಥ ಅಧಿಕಾರಿಗಳನ್ನ ಕೊಡಿಸೋದು, ಹಿಂದೂಸ್ತಾನ್ ಮೇ ರಹತೆ ಹೋ ಹಿಂದಿ ನಹಿ ಮಾಲೂಮ್ ಅಂತ ಪ್ರಶ್ನೆ ಮಾಡೋ ಉದ್ದಟತನಕ್ಕೆ ಇವೆಲ್ಲ ಕಾರಣ ಆಗಿದೆ. ಈ ಭಾರತದ ಈ ಒತ್ತಾಯದ ನಿಲುವು ನಡೆಗಳು. ಈ ಉದಾಹರಣೆಗೆ ನಾವು ಯಾವುದೋ ಒಂದು ಪಾಸ್ಪೋರ್ಟ್ ಕಚೇರಿಗೆ ಹೋಗ್ತೀವಿ, ಪಾಸ್ಪೋರ್ಟ್ ಅರ್ಜಿಗಳನ್ನು ನೀವು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತ್ರ ತುಂಬಬೇಕು, ಅಥವಾ ನಿಮ್ಮ ಪಾಸ್ಪೋರ್ಟ್ ಕೊನೆ ಕೈಗೆ ಬರೋದು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಇವುಗಳನ್ನೆಲ್ಲ ನಾವು ಗಮನಿಸ್ತಾ ಹೋದಾಗ ಹೇಗೆ ಪರ್ಸುಯೇಷನ್ ಅಂದರೆ ಒತ್ತಾಯ ಮಾಡಿ ನಮಗೆ ಒಂಥರ ಒತ್ತಡ ಹಾಕೋದು, ಪರ್ಸುಯೇಟ್ ಮಾಡೋದು ಅಂದರೆ ನಿರಂತರವಾಗಿ ನಿಮ್ಮ ಮೇಲೆ ಅದನ್ನು ಬಳಕೆ ಮಾಡೋ ಹಾಗೆ ಮಾಡೋದು, ಈ ಕ್ರಮನ ತಗೋತಾ ಇದೆ ಅನ್ನೋದು ಈ ಉದಾಹರಣೆಗಳಿಂದ ತಿಳ್ಕೊಬೋದು. ಮತ್ತು ಎರಡನೇದಾಗಿ ಇನ್ಸೆಂಟಿವ್ ಅಂತ ಹೇಳಿದೆ. ಇನ್ಸೆಂಟಿವ್ಗೆ ಉದಾಹರಣೆ ನಾನು ಆರಂಭದಲ್ಲಿ ಹೇಳಿದಾಗೆ ಸೆಪ್ಟೆಂಬರ್ 14 ಹಿಂದಿ ದಿವಸ. ನೀವು ಹಿಂದಿ ದಿವಸ ನೋಡಿದ್ರೆ
ಎಷ್ಟು ಹಬ್ಬದ ಥರ ಮಾಡ್ತಿದ್ದಾರೆ ಅಂತಂದರೆ, ಯಾರು ಹಿಂದಿ ಭಾಷಣ ಮಾಡ್ತಾರೆ ಅವ್ರಿಗೊಂದು ಬಹುಮಾನ, ಹಿಂದಿನ ಸ್ಪರ್ಧೆಗಳನ್ನ ಇಡೋದು, ಅವುಗಳಲ್ಲಿ ಹಿಂದಿನ ಭಾಷಣ ಮಾಡೋರು, ಹಾಡು ಹೇಳೋರು, ನಾಟಕ ಮಾಡೋರು, ಕೊನೆಗೆ ಮಕ್ಕಳು ಯಾವುದೋ ಹಿಂದಿ ಹಾಡಿಗೆ ಕುಣಿಯೋರು, ಇವರುಗಳಿಗೆಲ್ಲ ಒಂದಷ್ಟು ನಿಧಿ ಇಟ್ಟು ಅದರಿಂದ ಕಾರ್ಯಕ್ರಮಗಳನ್ನು ನಡೆಸಿ ಬಹುಮಾನಗಳನ್ನ ಕೊಡೋದು, ಇದೊಂಥರ ಇನ್ಸೆಂಟಿವ್ ಕೊಡೋದು. ಈ ರೀತಿ ಮಾಡೋ ಕೆಲಸನ ಭಾರತ ಸರ್ಕಾರ ತನ್ನ ನಿಯಮವಾಗಿ ಅಳವಡಿಸ್ಕೊಂಡು ಮಾಡ್ತಾ ಬಂದಿದೆ. ಇದನ್ನು ನಾವು ಕಾಣ್ಬೋದಾಗಿದೆ. ಎಷ್ಟೋ ಕಡೆ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮಗೆ ಕಾರ್ಪೊರೇಷನ್ ಬ್ಯಾಂಕು ಮತ್ಯಾವುದೋ ಬ್ಯಾಂಕು, ಯಾವುದೇ ಬ್ಯಾಂಕ್ ಇರಲಿ, ಈ ಬ್ಯಾಂಕ್ಗಳ ಮೂಲ ಅವರ ಕೆಲಸ ಇರೋದೇ ಹಣಕಾಸನ್ನ ನಿಭಾಯಿಸೋದು, ಅದು ಜನಗಳ ಠೇವಣಿ ತಗೊಳ್ಳೋದು, ಬಡ್ಡಿ ಕೊಡೋದು, ಸಾಲ ಕೊಡೋದು ಇತ್ಯಾದಿ ಹಣಕಾಸು ವ್ಯವಹಾರ, ಇದನ್ನು ಮಾಡೋದು. ಆದರೆ ಭಾರತ ಸರ್ಕಾರದ ಈ ಆಡಳಿತ ಭಾಷಾ ಇಲಾಖೆ ಏನಿದೆ, ಇದು ಪ್ರತಿ ವರ್ಷ ಆ ವರ್ಷದ ಅತ್ಯುತ್ತಮ ಹಿಂದಿ ಪ್ರಚಾರ ಮಾಡಿದ ಬ್ಯಾಂಕ್ ಅಂತ ಹೇಳಿ ಪ್ರಶಸ್ತಿ ಕೊಡ್ತಾ ಹೋಗುತ್ತೆ. ಕೆಲವು ವರ್ಷಗಳ ಹಿಂದೆ ಕಾರ್ಪೊರೇಷನ್ ಬ್ಯಾಂಕಿಗೆ ಬಂದಿತ್ತು ಈ ಪ್ರಶಸ್ತಿ, ಬರ್ತಾನೆ ಇರುತ್ತೆ. ಪ್ರತಿ ವರ್ಷ ಒಂದಲ್ಲ ಒಂದು ಬ್ಯಾಂಕಿಗೆ ಕೊಡ್ತಾ ಇರ್ತಾರೆ. ಮತ್ತು ಇನ್ಯಾವುದೋ ಹಿಂದಿ ದಿವಸ ಆಚರಣೆ ಚೆನ್ನಾಗಿ ಮಾಡಿದ್ದಕ್ಕೆ, ಹಿಂದಿನ ಜಾರಿ ಮಾಡಿದ್ದಕ್ಕೆ ಕುದುರೆಮುಖ ಐರನ್ ಓರ್ ಇದು ಕಾರ್ಖಾನೆಯ ಆಡಳಿತಕ್ಕೆ ಒಂದು ಪ್ರಶಸ್ತಿ ಕೊಡ್ತೀವಿ ಅನ್ನೋದು, ಇಲ್ಲ ಇಲ್ಲಿ ಯಾವುದೋ ಕೆನರಾ ಬ್ಯಾಂಕ್ ಮಾಡಿದ್ರೆ ಅವ್ರಿಗೊಂದು ಪ್ರಶಸ್ತಿ ಕೊಡ್ತೀವಿ ಅನ್ನೋದು, ಹಿಂದಿಯನ್ನು ಹೆಚ್ಚೆಚ್ಚು ಪ್ರಚಾರ ಮಾಡಿದವ್ರಿಗೆ ಪ್ರಶಸ್ತಿ ಕೊಡ್ತೀವಿ ಅನ್ನೋದು, ಬ್ಯಾಂಕ್ಗಳು ಅಥವಾ ಈ ಉದ್ದಿಮೆಗಳು ಇರೋದು ಯಾಕೆ? ಹಿಂದಿ ಪ್ರಚಾರ ಮಾಡೋಕ್ಕಿದೆ ಅಂತ ಕೇಂದ್ರ ಸರ್ಕಾರ ತಿಳ್ಕೊಂಡಿರೋ ಹಾಗಿದೆ. ಈ ರೀತಿ ಇನ್ಸೆಂಟಿವ್ ಕೊಡೋದು, ಹಿಂದಿನಲ್ಲಿ ಪರೀಕ್ಷೆ ತಗೊಂಡು ಅವರು ಮುಂದೆ ಹೋಗೋ ಹಾಗೆ ಮಾಡೋದು ಇತ್ಯಾದಿಗಳನ್ನೆಲ್ಲ ಮಾಡೋದ್ರ ಮುಖಾಂತರ, ಹಿಂದಿ ದಿವಸದ ಆಚರಣೆ ಮುಖಾಂತರ ಹಿಂದಿಯನ್ನು ಒಂದು ರೀತಿ ಉತ್ತೇಜಿಸೋ ಕೆಲಸ ಇನ್ಸೆಂಟಿವ್ನ ಬಳಸಿ ಮಾಡ್ತಾ ಇದೆ. ಇನ್ನು ಮೂರನೇ ಅಂಗವಾಗಿ ನಾನು ಹೇಳ್ತಾ ಇದ್ದೆ ಗುಡ್ ವಿಲ್, ವಿಶ್ವಾಸ. ಯಾರನ್ನ ವಿಶ್ವಾಸಕ್ಕೆ ತಗೊಳ್ತಾ ಇದೆ ಭಾರತ ಸರ್ಕಾರ? ರಾಜ್ಯ ಸರ್ಕಾರಗಳನ್ನ ವಿಶ್ವಾಸಕ್ಕೆ ತಗೋತಾ ಇದೆ. ಭಾರತ ಸರ್ಕಾರದಲ್ಲಿ ಇದು ಇವತ್ತಿನ ಸರ್ಕಾರ, ನೆನ್ನೆ ಸರ್ಕಾರ ಅಂತಲ್ಲ. ನನ್ನ ಮಾತುಗಳೆಲ್ಲ ಏನಿದೆ 1947ರಿಂದನೇ ಇವತ್ತಿನ ತನಕನೂ ಯಾರು ಬೇಕಾದ್ರೆ ಆಳಿರಲಿ, ಎಲ್ಲ ಸರ್ಕಾರಗಳ ಪಕ್ಷಗಳ ಹೆಸರು ಬೇರೆ ಆದರೂ ನಿಲುವುಗಳು ಹಿಂದಿ ಹೇರಿಕೆ ವಿಷಯದಲ್ಲಿ ಒಂದೇ ಆಗಿದೆ. ಹಾಗಾಗಿ ಇದರಲ್ಲಿ ಪಕ್ಷವಾಗಿ ಏನು ಭೇದ ಇಲ್ಲ. ಆಗ ನೋಡ್ತಾ ಹೋದರೆ ಏನು ಮಾಡ್ತಾಯಿದೆ ವಿಶ್ವಾಸಕ್ಕೆ ಅಂದರೆ, ಅಲ್ಲಿ ತ್ರಿಭಾಷಾ ಸೂತ್ರ ಅಂತ ಮೊದಲನೇದಾಗಿ ಬಂತು. ತ್ರಿಭಾಷಾ ಸೂತ್ರ ಅನ್ನೋದು ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿ ಸಭೆಯಲ್ಲಿ ಮಾಡಿಕೊಂಡಂಥ ಒಂದು ಒಡಂಬಡಿಕೆ ತನಕ. ಈ ಒಡಂಬಡಿಕೆನ ಆವತ್ತಿನ ದಿನದ ಆಳ್ವಿಕೆಯಲ್ಲಿದ್ದ ಕೇಂದ್ರ ಸರ್ಕಾರದಲ್ಲಿದ್ದ ಸರ್ಕಾರವೇ ರಾಜ್ಯದಲ್ಲೂ ಇದ್ದರಿಂದ ಬಹಳ ಸಲೀಸಾಗಿ ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರ ಜಾರಿಗೆ ತಂದುಬಿಟ್ರು. ಕಲಿಕೆನಲ್ಲಿ, ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರ ಅಂತಂದರೆ ಎಲ್ಲ 3 ಭಾಷೆ ಕಲಿಯೋಕ್ಕೆ, ಹಿಂದಿನ ಕಲಿಬೇಕು ಕನ್ನಡದ ಮಕ್ಕಳು ಅನ್ನೋ ವ್ಯವಸ್ಥೆ ಮಾಡಿದ್ರು. ಇದರ ಹುಡುಕಿನ ಬಗ್ಗೆ ಮುಂದೆ ಮಾತಾಡ್ತೀನಿ. ಆದರೆ ಹೀಗೆ ಮಾಡಿದಾಗ ಮತ್ತು ಕರ್ನಾಟಕದ ಇಲಾಖೆಗಳು, ಇವತ್ತಿನ ದಿನ ನೀವು ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹಾಪ್ಕಾಮ್ ಮಳಿಗೆಗಳಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಹಿಂದಿನಲ್ಲಿ ಫಲಕಗಳು ಹಾಕೋದು, ಲಾಲ್ಬಾಗ್ ಒಳಗಡೆ ಹೋಯಿತು ಅಂತಂದರೆ ಅಲ್ಲಿ ಕೂಡ ಫಲಕಗಳನ್ನ ಹಿಂದಿನಲ್ಲಿ ಹಾಕೋದು, ಇದನ್ನು ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನ ರಸ್ತೆಗಳಿಗೆ 3 ಭಾಷೆಯಲ್ಲಿ ಹೆಸರಿಡಬೇಕು ಅಂತ ನಮ್ಮ ಸಂಸದರುಗಳು ಮಾತಾಡೋದು, ಇವುಗಳಿಗೆ ಇಡೋವಂಥ ಪ್ರಯತ್ನ ಮಾಡೋದು. ಮತ್ತು ನಮ್ಮ ಮೆಟ್ರೋ ಅಂತ ನಗರ ಸಾರಿಗೆ ಸಂಪೂರ್ಣವಾಗಿ ನಗರದ ಒಳಗಡೆ, ಕನ್ನಡಿಗರ ನಾಡು, ಕನ್ನಡಿಗರ ರಾಜಧಾನಿ ಬೆಂಗಳೂರಂಥ ನಗರದ ಒಳಗಡೆ ಓಡಾಡೋ ಮೆಟ್ರೋದಲ್ಲಿ 3 ಭಾಷೆ ಬಳಸ್ತೀವಿ, ಹಿಂದಿ ಇರಲಿ ಅನ್ನೋ ಅಂಥದ್ದು. ಇವೆಲ್ಲ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವಿಶ್ವಾಸಕ್ಕೆ ತೊಗೊಂಡು ಮಾಡುವಂಥ ಕೆಲಸಗಳು. ಈ ರೀತಿ ಪ್ರಯತ್ನಗಳ ಮುಖಾಂತರ ಕೂಡ ಹಿಂದಿನ ಜಾರಿಗೆ ತರುವಂಥ ಕೆಲಸ ಮಾಡ್ತವೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕಾದ್ದೇನಂತಂದರೆ, ಭಾರತ ಸರ್ಕಾರಕ್ಕೆ ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್, ನುಡಿ ಹಮ್ಮುಗೆ, ಭಾಷಾ ಯೋಜನೆ ಅಂತ ಏನು ಕರಿತೀವಿ, ಹಿಂದಿಗೋಸ್ಕರ ಒಂದು ಭಾಷಾ ಯೋಜನೆ ಮಾಡಿಕೊಂಡಿದೆ. ಈ ಭಾಷಾ ಯೋಜನೆಯ ಮುಖಾಂತರವೇ ಇಡೀ ಭಾರತದ ತುಂಬ ಹಿಂದಿಯನ್ನು ಹಂತವಾಗಿ ನಿಧಾನವಾಗಿ, ನಿಮಗೆ ಅರಿವೇ ಆಗಬಾರ್ದು ನಿಮ್ಮ ಮನೆ ಒಳಗೆ ಹೊಕ್ಕೊಂಡಿದೆ ಅಂತ, ಹಾಗೆ ನಿಧಾನವಾಗಿ ತೋರಿಸಿ ಎಲ್ಲ ಕಡೆ ಹಿಂದಿ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಒಂದು ಉದ್ದೇಶನ ಭಾರತ ಸರ್ಕಾರ ಇಟ್ಕೊಂಡಿದೆ. ಇದನ್ನು ನಾವು ಸಂವಿಧಾನದ ಬೆಂಬಲ ಇದೆ. ಅದಕ್ಕೆ ಸಂವಿಧಾನದಲ್ಲಿ 343ನೇ ವಿಧಿಯಿಂದ 351ರ ವಿಧಿಯಲ್ಲಿ ಏನು ಬರೆಯಲಾಗಿದೆ, ಈ ಅಂಗಗಳನ್ನೇ ಇಟ್ಕೊಂಡು ಇಲಾಖೆಗಳನ್ನ ಮಾಡಿಕೊಂಡು ಹೇಗೆ ಹಿಂದಿ ಪ್ರಸಾರ ಆಗ್ತಾ ಇದೆ ಅಂತ ಹೆಜ್ಜೆಗೆ ಅಳಿತಾ, ಎಲ್ಲೆಲ್ಲಿ ಸರಿಯಿಲ್ಲ ಅಲ್ಲಿ ಹೆಚ್ಚೆಚ್ಚು ಮಾಡ್ಕೊಳ್ತಾ, ಎಲ್ಲಿ ಪ್ರತಿರೋಧ ಬರುತ್ತೆ ಅಲ್ಲಿ ಹಿಂದೆ ಹೆಜ್ಜೆ ಇಡ್ತಾ, ಎಲ್ಲಿ ಪ್ರತಿರೋಧ ಅಲ್ಲಿ ತಲೆ ಮೇಲೆ ಕೂತ್ಕೊಳ್ತಾ ಇಡೀ ಭಾರತವನ್ನು ಒಂದು ರಾಷ್ಟ್ರ ಒಂದು ಭಾಷೆ ಕಡೆಗೆ ತಗೊಂಡು ಹೋಗೋ ಪ್ರಯತ್ನಗಳು ನಡೀತಾ ಇದೆ ಅನ್ನೋದನ್ನು ನಾವೆಲ್ಲರೂ ಗುರುತಿಸಬೇಕಾಗಿದೆ. ಇಷ್ಟು ಹೇಳಿ ನಾನು ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಮುಂದೆ ನಾನು ಹಿಂದಿ ಹೇರಿಕೆ ಹೇಗಾಗ್ತಾ ಇದೆ, ನಮ್ಮ ಬದುಕಿನ ಮೇಲೆ ಆಗ್ತಿರೋ ಪರಿಣಾಮಗಳ ಬಗ್ಗೆ ಮತ್ತಷ್ಟು ವಿವರವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ನಮಸ್ಕಾರ.